ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆ ಆಗ್ತಾ ಇದೆ. ಸೊ ಏನೆಲ್ಲ ಬದಲಾವಣೆ ಆಗ್ತಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬಹಳಷ್ಟು ಜನಕ್ಕೆ ಇನ್ನೂ ಬಂದಿಲ್ಲ. ಸೊ ಅದೆಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಅನ್ನಭಾಗ್ಯ ಯೋಜನೆಯಲ್ಲಿ ಮೊದಲು ಜನವರಿ ತಿಂಗಳಿಂದ ಈ ಒಂದು ಅಕ್ಕಿ ಹಣವನ್ನೇ ಕೊಡ್ತಾಯಿದ್ರಲ್ವ, ಅದರ ಬದಲಾಗಿ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಸರ್ಕಾರ ತೀರ್ಮಾನ ಮಾಡ್ತು. ಅದಾದ ಮೇಲೆ ಮಾರ್ಚಿಂದ ಎಲ್ಲರಿಗೂ ಸಹ ಈ ಒಂದು ಅಕ್ಕಿಯನ್ನೇ ಕೊಡೋದಕ್ಕೆ ಸ್ಟಾರ್ಟ್ ಮಾಡೋದು. ಅದಾದ ಮೇಲೆ ಸರ್ಕಾರ ಒಂದಷ್ಟು ಗಮನನ ಹರಿಸಿದೆ. ಏನಪ್ಪ ಆಗ್ತಿದೆ ಅಂದರೆ, ಕೇಂದ್ರ ಸರ್ಕಾರದಿಂದನೂ ಅಕ್ಕಿ ಸಿಗ್ತಾ ಇದೆ, ಹಾಗೂ ನಮ್ಮ ರಾಜ್ಯ ಸರ್ಕಾರದಿಂದನೂ ಜನಗಳಿಗೆ ಅಕ್ಕಿ ಸಿಗ್ತಾ ಇರೋದ್ರಿಂದ ಏನು ಮಾಡ್ತಿದ್ದಾರೆ ಈ ಜನಗಳು ಅಂದರೆ, ತಮಗೆ ಬೇಕಾದಷ್ಟು ಅಕ್ಕಿಯನ್ನು ಮಾತ್ರ ಇಟ್ಕೊಂಡು ಮಿಕ್ಕ ಒಂದು ಅಕ್ಕಿಯನ್ನು ಮಾರ್ತಾ ಇದ್ದಾರೆ. ಅಂದರೆ ಎಲ್ಲರಿಗೂ ಯಾರ್ಯಾರಿಗೆ ಬೇಕೋ ಹೆಚ್ಚಿನ ರೂಪಾಯಿಗೆ ತಕ್ಕಂತೆ ಅದನ್ನು ಮಾರ್ಕೊತಾ ಇದ್ದಾರೆ. ಇದು ಕಾಳಸಂತೆಯಲ್ಲಿ ಎಲ್ಲರಿಗೂ ಮಾರಾಟ ಆಗ್ತಾ ಇರೋದ್ರಿಂದ ಇದನ್ನು ತಡಿಬೇಕು ಅನ್ನೋ ಒಂದು ಕಾರಣಕ್ಕೆ ಇವಾಗ ನಮ್ಮ ಒಂದು ಆಹಾರ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಏನಪ್ಪ ಅಂದರೆ, ನಮ್ಮ ಒಂದು ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆ ಮೂಲಕ ಕೊಡ್ತಿದ್ದಂಥ 5 kg ಅಕ್ಕಿಯ ಬದಲಾಗಿ ಆಹಾರ ಕಿಟ್ಟನ್ನು ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆಹಾರ ಕಿಟ್ಟಲ್ಲಿ ಏನೇನಪ್ಪ ಇರುತ್ತೆ ಅಂದರೆ, ಬೇಳೆ ಆಗಿರ್ಬೋದು, ಸಕ್ಕರೆ, ಉಪ್ಪು, ಕಾಫಿ ಪುಡಿ, ಇದೇ ರೀತಿಯ ಒಂದಷ್ಟು ದಿನಸಿ ಕಿಟ್ಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ರೀತಿಯ ಒಂದು ದಿನಸಿ ಕಿಟ್ಟನ್ನು ತೀರ್ಮಾನ ಮಾಡಿರೋದಾಗಿ ಯಾವಾಗಿಂದ ಕೊಡ್ತಾರೆ ಅಂತ ಇನ್ನೂ ಒಂದು ಅನೌನ್ಸ್ಮೆಂಟ್ ಮಾಡಿದ, ಬಟ್ ಈ ಥರ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಅಕ್ಕಿನೇ ಬೇಕಾ ಇಲ್ಲ ದಿನಸಿ ಕಿಟ್ಟೇನ, ಈ ರೀತಿಯ ಏನಾದರೂ ಒಂದು ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 20ನೇ ಕಂತಿನ ಹಣ ಭಾಳಷ್ಟು ಜನಕ್ಕೆ ಬಂದಿದೆ, ಆದರೆ 20% ಅಷ್ಟು ಜನಕ್ಕೆ ಇನ್ನು ಬಿಡುಗಡೆ ಆಗಿಲ್ಲ. ಸೊ ಅದು ಇನ್ನು ಬಿಡುಗಡೆ ಆಗ್ತಾ ಇದೆ. ಇನ್ನೊಂದು ವಾರದಲ್ಲಿ ನಿಮಗೆ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ಯಾಕಪ್ಪ ಹಿಂಗೆ ಡಿಲೇ ಆಗ್ತಿದೆ ಅಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಕೊಂಡಿದ್ದಾರೆ, ಕೆಲವೊಂದು ಪ್ರೋಸೆಸ್ಗಳಾಗ್ತಾ ಇದೆ. ಅಂದರೆ ಆರ್ಥಿಕ ಇಲಾಖೆಯಿಂದ ಈ ಒಂದು ತಾಲೂಕು ಪಂಚಾಯಿತಿಗಳಿಗೆ ಹೋಗಿ ನಂತರ ಅಲ್ಲಿಂದ ಒಂದು ನಮ್ಮ ಇಲಾಖೆಗೆ ಬಂದು ಅದಾದ ಮೇಲೆ ಎಲ್ಲರ ಒಂದು ಅಕೌಂಟ್ಗಳಿಗೆ DBT ಮೂಲಕ ಜಮಾ ಆಗ್ತಾ ಇದೆ. ಸೊ ಅದರಿಂದಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ಉಳಿದಂಥ ಎಲ್ಲ ಒಂದು ಮಹಿಳೆಯರಿಗೆ ಈ ಒಂದು 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.